ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ಬೇಳೆ ಇಲ್ಲದೇ ಒಂದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 3 ಟೊಮೊಟೊ ಯೂಸ್ ಮಾಡಿಕೊಂಡು ಎಷ್ಟು ಚೆಂದಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಒಂದು ಈರುಳ್ಳಿನ ಅರ್ಧ ಈರುಳ್ಳಿ ಇದು ಒಗ್ಗರಣೆಗೆ ಅರ್ಧ ಈರುಳ್ಳಿ ಬೇಯಿಸೋಕೆ ಹಾಕ್ತಾಯಿದ್ದೀನಿ. ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಬುಡಿಸಿಟ್ಟಿದೆ, ಅದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲೆಲ್ಲ ಕೂಗಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ನೀವು ನೋಡ್ಕೊಂಡು ತೊಗೊಳ್ಳಿ. ನಾನು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಏಕೆಂದರೆ ನಾನು ಸಾಂಬಾರು ಪುಡಿನೂ ಯೂಸ್ ಮಾಡ್ತೀನಿ ಇದರಲ್ಲಿ. ಇಷ್ಟು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಯೂಸ್ ಮಾಡಿದ್ದೀನಿ. ಇದು ಒಗ್ಗರಣೆಗೆ ಹಾಕಿಡೋಕ್ಕೆ ಇನ್ನೂ ಕ್ಲೀನ್ ಮಾಡಿಲ್ಲ. ಇಷ್ಟು ಒಗ್ಗರಣೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಅಂತೀವಲ್ಲ ಅದು. ಇಲ್ಲಿ ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನ್ ಮೆಣಸು. ಜೀರಿಗೆ ಬೇಕಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ನೀವು ಬೇಕಿದ್ರೆ. ಮೆಣಸು ಮಾತ್ರ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಖಾರ ಕರೆಕ್ಟಾಗಿ ಬಂದಿತ್ತು ನಮಗೆ. ಇಲ್ಲೊಂದು 4 ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇರೋದು. 4 ಜನ ಜಾಸ್ತಿನೇ ತಿನ್ಬೋದು, ಒಂದು 4-5 ಜನ ತಿನ್ಬೋದು. ಇಲ್ಲಿ 3 ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋವ 2 ಭಾಗ ಮಾಡಿಟ್ಟಿದ್ದೀನಿ. ಯಾಕೆಂದರೆ ನೋಡಬೇಕಲ್ಲ ಒಳಗಡೆ ಹುಳ ಏನಾರು ಇದ್ದರೆ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೆ ನಾನು ತೊಳೆದು ಕ್ಲೀನ್ ಮಾಡಿಟ್ಟಿದ್ದೆ, ಕಟ್ ಮಾಡಿ. ಇಲ್ಲಿ ಒಂದು ಅರ್ಧಕ್ಕಿಂತ ಕಮ್ಮಿ ತೆಂಗಿನಕಾಯಿನ ಪೀಸ್ ಮಾಡಿಟ್ಟಿದ್ದೆ, ಅದು ಪುಡಿ ಮಾಡ್ಕೊಳ್ಳೋದಕ್ಕೆ ನೋಡಿ. ಇವಾಗ ನಾನು ಟೊಮೊಟೊನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಈ ಅರ್ಧ ಟೊಮೊಟೊ, ಈ ಈರುಳ್ಳಿನ ಒಗ್ಗರಣೆಗೆ ಇಟ್ಕೋತೀನಿ. ಇದನ್ನು ಪುಡಿ ಮಾಡ್ಕೋತೀನಿ ಫಸ್ಟು. ಹಂಗೆ ಬೇಯಿಸೋಕೆ ಹಾಕಿದ್ರೆ ಉಂಡುಂಡೆ ಹಾಗೆ ನಮಗೆ ಗ್ರೈಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಇದನ್ನ ಫಸ್ಟು ಪುಡಿ ಮಾಡಿಕೊಂಡು ಹಾಕೋಬೇಕು. ಏನಾರು ಕಾಯಿ ತುರಿಮಣಿ ಏನಾರು ಇದ್ದರೆ ನೀವು ತುರ್ಕೊಂಡು ಹಾಕೋಬೋದು. ಇಲ್ಲಿ ಕಾಯಿ ತುರಿಮಣಿ ನಾನು ಇರಲಿಲ್ಲ ಇವ್ರ ಮನೇಲಿ, ಅದಕ್ಕೆ ನಾನು ಪೀಸ್ ಮಾಡಿಟ್ಟಿದ್ದೀನಿ. ಇದನ್ನು ನಾನು ಪೌಡ್ರ್ ಮಾಡ್ಕೋತೀನಿ ನೋಡಿ. ಇದನ್ನು ಬೇಯಿಸೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಟ್ಟಿರ್ತೀನಿ. ಇವಾಗ ನೋಡಿ ಅಷ್ಟು ಹಾಕ್ತಾಯಿದ್ದೀನಿ. ಇಲ್ಲಿ 1-2 ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ 1-2 ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ, ನಾವು ಬೇಳೆ ಸಾಂಬಾರ್ಗೆ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ. ಅಂದರೆ ಅಷ್ಟೇನು ಖಾರ ಇರಲಿಲ್ಲ. ಸ್ವಲ್ಪ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿಗಿಂತನೂ ಚಿಕ್ಕದು ಅಷ್ಟೇ ಸ್ಟಪ್ಪ ಹುಣಸೆಹಣ್ಣು. ಹುಳಿದೆ ಅಂದರೆ ನಮ್ಗೆ ಜಾಸ್ತಿ ಬೇಕು ಅಂದರೆ ಹಾಕೋಬೋದು. ಹುಳಿದಕ್ಕೆ ಬರೀ ಟೊಮೊಟೊ ತಾನೇ ನಾವು ಯೂಸ್ ಮಾಡ್ತಾ ಇರೋದು. ಅಷ್ಟು ಹುಣಸೆಹಣ್ಣು ಸಾಕು, ಕರೆಕ್ಟಾಗಿ ಬಂದಿತ್ತು. ಈಗ ಮುಚ್ಚಿ 2 ವಿಸಲ್ ಕೂಗಿಸ್ಕೊತೀನಿ. ಇದನ್ನು 2 ವಿಸಲ್ ಕೂಗಿಸ್ಕೊತೀನಿ. ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು 2 ವಿಸಲ್ಗೆ. ಇದು ನೋಡಿ, ಇದು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಸಬ್ಬಕ್ಕಿ ಸೊಪ್ಪು, ಅರ್ಧ ಈರುಳ್ಳಿ ಇಟ್ಟಿದ್ನಲ್ಲ, ಇದನ್ನು ಚಿಕ್ಕದಾಗಿ ಇದು ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೇನು ಮಾಡ್ತೀನಿ ಅಂದರೆ, ಕುಕ್ಕರ್ 2 ವಿಸಲ್ ಆಗುತ್ತೆ. 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಬರೀ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ತಾನೇ, ಬೇಗ ಬೆಂದೋಗುತ್ತೆ ಅದು. 1 ವಿಸಲ್ಗೂ ಬೆಂದೋಗುತ್ತೆ ದೊಡ್ಡ ಕುಕ್ಕರ್ ಆದರೆ. ಇದು ಚಿಕ್ಕ ಕುಕ್ಕರ್, ಅದಕ್ಕೆ 2 ವಿಸಲ್ ಕೂಗಿಸ್ತಾ ಇದ್ದೀನಿ ನೋಡಿ. 2 ವಿಸಲ್ಗೆ ಇಷ್ಟು ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದೋಗಿದೆ. ಫುಲ್ ಸಾಫ್ಟಾಗಿದೆ. ಬರೀ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಸಾಂಬಾರು ಮಾಡಿದ್ರೆ ಈ ಟೇಸ್ಟ್ ಬರೋದಿಲ್ಲ. ಎಷ್ಟು ಚೆನ್ನಾಗಿ ಘಮ ಅಂತ ಇತ್ತು ಗೊತ್ತಾ. ತುಂಬಾ ಎಷ್ಟು ಸ್ಮೆಲ್ಲು ಅಂದರೆ ಅಷ್ಟು ಸ್ಮೆಲ್ಲಿತ್ತು ಸಾಂಬಾರು ಇದು ಮಾಡಬೇಕಾದ್ರೆ. ಅವರು ಏನು ಸಾಂಬಾರು ಮಾಡ್ತಾಯಿದ್ದಾರೆ, ಇಷ್ಟು ಘಮ ಅಂತ ಇದೆ ಅಂತ ಇದ್ರು ಮನೆಯವರು ನೋಡಿ. ಇದನ್ನು ಫಿಲ್ಟ್ರ್ ಮಾಡ್ಕೋತೀನಿ. ಆ ಪೆಪ್ಪರ್ ಸುದ ನಾನು ಗ್ರೈಂಡರ್ಗೆ ಹಾಕೋತೀನಿ. ಗ್ರೈಂಡ್ ಮಾಡಬೇಕು ಅದನ್ನು. ಫಿಲ್ಟ್ರ್ ಸಿಕ್ಕಿರಲಿಲ್ಲ, ಅದಕ್ಕೋಸ್ಕರ ಹಾಗೆ ಫಿಲ್ಟ್ರ್ ಮಾಡ್ತಾಯಿದ್ದೆ. ಇವಾಗ ಅದು ಜಾಲರಿ ಸಿಕ್ತು, ಇವಾಗ ಫಿಲ್ಟ್ರ್ ಮಾಡ್ತೀನಿ. ಆ ಜಾಲರಿ ಎತ್ಕೊಂಡು ನೋಡಿ, ಇಷ್ಟು ಫುಲ್ ನೀರು ತೆಗಿಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು, ಇಲ್ಲ ಎಗರುತ್ತೆ ನೋಡಿ. ಈ ಥರ ಜಾಲರಿ ಇದ್ದರೆ ಈ ಥರ ಫಿಲ್ಟ್ರ್ ಮಾಡ್ಕೊಬಿಟ್ರೆ ಫುಲ್ ನೀರೆಲ್ಲ ಹೊರಟೋಗುತ್ತೆ. ಅವು ಬೇಗ ತಣ್ಣಗಾಗುತ್ತೆ. ನಮಗೆ ಮಿಕ್ಸಿಗೆ ಆಡಿಸ್ಕೊಳ್ಳೋದಕ್ಕೆ ಬೇಗ ತಣ್ಣಗಾಗುತ್ತೆ. ಇದಕ್ಕೇನು ಬೇಳೆ ಸ್ವಲ್ಪನೂ ಬೇಕಾಗಿಲ್ಲ. ಎಷ್ಟು ಈಸಿಯಿಂದ ಮಾಡ್ಕೊಬೋದು ಅಂದರೆ, ಇದಕ್ಕೆ ಒಂದು ಅನ್ನ, ಬಿಸಿ ಅನ್ನ ಮಾಡಿಕೊಂಡು ಒಂದು ಚಿಕನ್ನು ಇಲ್ಲ ಹಪ್ಳನೋ ಏನಾದರೂ ಒಂದು ಸೈಡ್ ಡಿಶ್ ಇದ್ಬಿಟ್ರೆ, ಪಲ್ಯ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ ಅಂದರೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ ನೋಡಿ. 2 ಸಲ ನಾನು ಮಿಕ್ಸಿಗೆ ಹಾಕಿ ಸುಮಾರು ಒಂದು ಜಾಸ್ತಿ ಪೇಸ್ಟ್ ಥರ ಮಾಡಿಲ್ಲ. ಸುಮಾರು ಸ್ವಲ್ಪ ದಪ್ಪ ಬರೀ ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ತಾನೆ, ಸ್ವಲ್ಪ ಈ ಥರ ದಪ್ಪಕ್ಕೆ ಆಡಿಸ್ಕೊಂಡಿದ್ದೀನಿ ಆಡಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ, ನಮ್ಗೆ ನೀರು ಎಷ್ಟು ಬೇಕು ಫಸ್ಟ್ ಇದು ಇಟ್ಕೊಂಡು ಒಂದು ಪಾತ್ರೆಗೆ ಹಾಕಿ ಕುದಿಸೋಕೆ ಇಡಬೇಕು. ಅದು ಕುದೀತಾ ಐತೆ. ಇವಾಗ ಒಂದು ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡಿದ್ದೀನಿ. ಇದು ಚಿಕ್ಕ ಬಾಣಲಿಲಿ ಒಗ್ಗರಣೆ ಮಾಡ್ತಾರಲ್ಲ ಆ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ತುಪ್ಪ ಹಾಕಿದ್ದೀನಿ. ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದ್ಮೇಲೆ ಏಕೆ ಸಿಡಿದು ಮುಖಕ್ಕೆ ಆರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕು, ಸಿಮ್ಮಲ್ಲಿ ಇಟ್ಕೊಂಡು. ಅರ್ಧ ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಒಂದು 2 ರಂಬೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕ್ಲೀನ್ ಮಾಡಿಟ್ಟಿದ್ನಲ್ಲ ಸಬ್ಬಕ್ಕಿ ಸೊಪ್ಪು, ಇದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ ಗೊತ್ತಾ. ಸಬ್ಬಕ್ಕಿ ಸೊಪ್ಪು ಹಾಕ್ತೀವಲ್ಲ, ಇದೇ ಬೇರೆ ಥರ ಟೇಸ್ಟ್ ಬರುತ್ತೆ ನೋಡಿ. ಸಬ್ಬಕ್ಕಿ ಸೊಪ್ಪನ್ನ ಈ ಥರ ಕ್ಲೀನಾಗಿ ಹುರ್ಕೋಬೇಕು. ಇದನ್ನು ಹಸಿ ಹಾಕಬಾರ್ದು. ಅದು ಎಣ್ಣೆಲಾಗಲಿ ತುಪ್ಪದಲ್ಲಾಗಲಿ ಕ್ಲೀನಾಗಿ ಈ ಥರ ಹುರ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ.
ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕಷ್ಟೇ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ ಬೇಳೆ ಇಲ್ಲದೇ ಯಾವ ಥರ ಸಾಂಬಾರು ಮಾಡ್ಬೋದು ಅಂತ. ಬರೀ ಬೇಳೆನೇ ಮನೆಯವ್ರಿಗೆ ಬೇಳೆ ಅಂದರೆ ಆಗೋದಿಲ್ಲ, ಅದಕ್ಕೋಸ್ಕರ ಬೇಡ ದಿನ ಬೇಳೆ ಅಂತ ಹೇಳ್ತೀರಾ, ಬೇರೆ ಏನಾದರೂ ಸಾರು ಮಾಡಿ ಅಂತ ಹೇಳಿದರು. ಅದಕ್ಕೆ ನಾನೇ ಟ್ರೈ ಮಾಡಿ ಈ ಸಾರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತಪ್ಪ, ಸೂಪರಾಗಿತ್ತು ಸಾಂಬಾರು. ನೋಡಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ ನೋಡಿ. ಇಷ್ಟೇ ಸಿಂಪಲಾಗಿ ಒಂದು 5-10 ನಿಮಿಷದಲ್ಲೇ ಮಾಡ್ಕೋಬೋದು. ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.